ಹಾಯ್ ಏಂಜಲ್ಸ್. ಹೌದು, ನೀವು ಏನು ಈ ತಮ್ನೇಲಲ್ಲಿ ನೋಡ್ತಾ ಇದ್ದೀರಾ ಅದು ಸತ್ಯ ಸತ್ಯ ಸತ್ಯ. ನಾನು ಫ್ರೀಯಾಗಿ ಅಬುಧಾಬಿ ಯುನೈಟೆಡ್ ಅರಬ್ ಅಮಿರೇಟ್ಸ್ನ ಕ್ಯಾಪಿಟಲ್ ಸಿಟಿಯಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಫ್ರೀಯಾಗಿ ಒಂದು ರಾತ್ರಿ ಸ್ಟೇ ಮಾಡ್ತಾ ಇದ್ದೀನಿ. ಈಗ ಸಡನ್ನಾಗಿ 1.5 hour ಆದಮೇಲೆ ಫ್ಲೈಟ್ ಕ್ಯಾನ್ಸಲ್ಡ್ ಅಂತ ಹೇಳ್ತಿದ್ದಾರೆ ನೋಡಿ. ಇಷ್ಟು ಓಕೆ, ಇಂಜಲ್ಸಲ್ಲಿ ಏನೋ ನೋಡಿತಿದ್ದೆ ನೋಡಿ, ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ರು. ಬಟ್ ಮಧ್ಯರಾತ್ರಿ ಈ ದೇಶದಲ್ಲಿ ಬಿಟ್ಬಿಟ್ರು. ನನ್ನ ಜೀವನದ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸು. ಇಂಜಿನಲ್ಲಿ ಏನೋ 1% ಇವ್ರಿಗೆ ಟೆಕ್ನಿಕಲ್ ಎರರ್ ಬಂತಂತೆ. ಸೊ ಫ್ಲೈಟ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಏನಾಯ್ತಪ್ಪ, ಎಲ್ರಿಗೂ ನೋಡಿ ಕೊಡ್ತಾ ಇದ್ದಾರೆ, ಅವ್ರವ್ರ ರೂಮ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರೂ ಹೋಗ್ತಿದ್ದಾರೆ. ಹೇಗೆ, ಏನು, ಎತ್ತ, ಯಾಕೆ ಪ್ರತಿಯೊಂದನ್ನು ಫಸ್ಟಿಂದ ನೋಡ್ಕೊಂಡು ಬನ್ನಿ, ನಿಮಗೆಲ್ಲ ಗೊತ್ತಾಗುತ್ತೆ. ಇವಾಗ ಸಂಜೆ ಆಯಿತು, 3 ಗಂಟೆ ಆಯಿತು. 5 ಗಂಟೆಗೆ ನಂಗೆ ಫ್ಲೈಟ್ ಇರೋದು. ಇವಾಗ ಮತ್ತೆ ವಾಪಸ್ಸು ಇದೇ ಏರ್ಪೋರ್ಟ್ಗೆ ಅತಿಥಿಯಾಗಿ ಬರ್ತಾ ಇದ್ದೀನಿ. ಎಂಟ್ರೆನ್ಸ್ ಸೊ ಏನಾಗ್ತಿದೆ ಅಂದರೆ, ನಂದು ಸಮರ್ಕಂಡ್ಗೆ ಫ್ಲೈಟು 5 ಗಂಟೆ ಈವ್ನಿಂಗ್ ಇತ್ತು. ಈಗ ಸಡನ್ನಾಗಿ 1.5 hour ಆದಮೇಲೆ ಫ್ಲೈಟ್ ಕ್ಯಾನ್ಸಲ್ಡ್ ಅಂತ ಹೇಳ್ತಿದ್ದಾರೆ ನೋಡಿ. ಇಷ್ಟು ಜನ ಬೋರ್ಡಿಂಗಿಗೆ ಅಂತ ಗೇಟ್ ನಂಬರ್ 18 ಕಾಯ್ಕೊಂಡು ಕೂತಿದ್ದಾರೆ. ಎಲ್ಲರೂ ಸಮರ್ಕಂಡ್ ಹೋಗೋರೆ. ಬಟ್ ಏನಕ್ಕೆ ಕ್ಯಾನ್ಸಲ್ಡು, ಏನು ಕತೆ, ಏನೂ ಹೇಳ್ತಾ ಇಲ್ಲ. ಕ್ಯಾನ್ಸಲ್ಡ್ ಅಂತಂದರೆ ಅವ್ರು ಅಕಾಮಡೇಷನ್ ಕೊಡಬೇಕು. ನೆಕ್ಸ್ಟ್ ಫ್ಲೈಟ್ ನಮ್ಗೆ ಯಾವ ಟೈಮಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಹೋಗಿದ್ದಕ್ಕೆ ಟೆಕ್ನಿಕಲ್ ಎರರು, ಲೈಕ್ ಫ್ಯೂ ಮಿನಿಟ್ಸ್ ಆಗುತ್ತೆ ಸ್ವಲ್ಪ ನಾವು ಅಪ್ಡೇಟ್ ಮಾಡೋದಕ್ಕಿಂತ. ಆಮೇಲೆ 1/2 hour ಅಂದರು. ಇವಾಗ ಕ್ಯಾನ್ಸಲ್ಡ್ ಅಂತಿದ್ದಾರೆ. ಇಂಜಿನ್ ಏನೋ ಕೆಟ್ಟೋಯ್ತಂತೆ. ಅಕಸ್ಮಾತ್ ನಾವೆಲ್ಲ ಹತ್ತಿ ಟೇಕ್ ಆಫ್ ಆದಮೇಲೆ ಆ ಟೆಕ್ನಿಕಲ್ ಎರರ್ ಬಂದಿದ್ದರೆ ನಾನು ಉಳಿತಾನೆ ಇರಲಿಲ್ಲ, ನೀವು ಯಾರೂ ನನ್ನ ಮುಖ ನೋಡ್ತಾನೂ ಇರಲಿಲ್ಲ ಬಿಡಿ. ಸೊ ನಾನು ಇವತ್ತು ನೈಟು ಸಮರ್ಕಂಡ್ಗೆ ಹೋಗಿ ಚೆಕ್ ಇನ್ ಆಗಿ ಸಮರ್ಕಂಡ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸೊ ನಾಳೆ ಮಧ್ಯಾಹ್ನ 2 ಗಂಟೆಗೆ ಫ್ಲೈಟ್ನ ರೀಶೆಡ್ಯೂಲ್ ಮಾಡಿದ್ದಾರೆ. ಇನ್ ಕೇಸ್ ಅದಕ್ಕಿಂತ ಬೇಗ ಹೋಗ್ಬೇಕಂದ್ರೆ ನಾನು ಬೇರೆ ಫ್ಲೈಟ್ಸ್ನ ತೊಗೋಬೇಕು. ಇವ್ರದ್ದು ರೀಫಂಡ್ ಅಷ್ಟೇ ನಂಗೆ ಬರುತ್ತೆ. ಸೊ ಇವರೇ ನನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಾಳೆ 2 ಗಂಟೆವರೆಗೂ ಫ್ರೀಯಾಗಿ ನಾನು ಬಂದು ಹೋಗ್ಬೋದು. ಸೊ ಇವಾಗ ಒಂದು 10 ನಿಮಿಷ ಬೇಕು ನನಗೆ ರೀಪ್ಲ್ಯಾನ್ ಮಾಡ್ಕೋಬೇಕು. ಎಲ್ಲ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನೋಡಿ. ಸೈರನ್ ಬೇರೆ ಬಡ್ಕೊತಾನೆ ಇದೆ ಇಲ್ಲಿ. ಸೊ 1.5 ಗಂಟೆ ಆದಮೇಲೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಲ್ಲೆಲ್ಲ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ನಾನು ಹೋಗಿದ್ದೆ, ಅಲ್ಲೊಬ್ಬರು ಸ್ಟಾಫು ಫೋನ್ ಇಸ್ಕೊಂಡು ದುಬೈಯಲ್ಲಿ ರೂಲ್ಸು, ನೀವು ಯಾರದೇ ಪರ್ಮಿಷನ್ ಇಲ್ಲದೆ ಒಬ್ಬರನ್ನ ದುಬೈ ಎಸ್ಪೆಷಲಿ ಸಿಟಿಸನ್ಸ್ನ ಶೂಟ್ ಮಾಡೋಂಗಿಲ್ಲ, ಫೈನ್ ಅಂತಂದರು. ಆಮೇಲೆ ಅವರೇ ಡಿಲೀಟ್ ಮಾಡಿದ್ರು ಇಸ್ಕೊಂಡು. ಅಂತಾನೆ ನಾವು ಯಾಕೆ ಬೇಕು ಅಂತ ನಾನು ಸುಮ್ಮನೆ ಅದೇ. ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಸೊ ಏನಿಲ್ಲ, ಅಲ್ಲಿ ಗೇಟ್ 18 ಬೇರೆ ಏರ್ಲೈನ್ಸ್ ಅವ್ರಿಗೆ ಇಂಟ್ರಪ್ಷನ್ ಆಗ್ತಿತ್ತು ಅಂತನೇನೋ ಗೇಟ್ 22ಗೆ ಬನ್ನಿ ಅಂತ ಎಲ್ಲರೂ ಗುಂಪಲ್ಲಿ ಗೋವಿಂದ ಥರ ಕರಗಿಸ್ಕೊಂಬಂದಿದ್ದಾರೆ. ಎಲ್ಲರೂ ನೋಡಿ ಎಲ್ಲ ಹೆಂಗೆ ಕೂತಿದ್ದೀವಿ. ಸೊ ಈ 2 ಏರ್ಲೈನು ಸದ್ಯಕ್ಕೆ ಆ್ಯಕ್ಟಿವ್ ಇಲ್ಲ. ಅನೌನ್ಸ್ ಆದರೂ ಮಾಡಿದ್ರೆ ಗೊತ್ತಾಗುತ್ತೆ. ಮೇ ಬಿ ಇವಾಗ ಎಲ್ರಿಗೂ ಗೊತ್ತಾಗಂಗೆ ಜೋರಾಗಿ ಕ್ಯಾನ್ಸಲ್ಡ್ ಅಂತ ಅನೌನ್ಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನನ್ನ ಜೀವನದ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯೆನ್ಸು. ಲಕ್ಕಿಲಿ ನನಗೆ ಸೊ ಲಕ್ಕಿಲಿ ನನಗೆ ಅಲ್ಲಿಂದ ಯಾವುದೇ ರೀತಿ ಕನೆಕ್ಟಿಂಗ್ ಫ್ಲೈಟ್ ಇರಲಿಲ್ಲ. ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ರೆ ಏನು ಮಾಡಬೇಕಿತ್ತೋ ಗೊತ್ತಿಲ್ಲ. ಎಷ್ಟೊಂದು ಜನ ಕೂಗಾಡಿ ಕಿರ್ಚಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ, ವಯಸ್ಸಾದವರು ಇದ್ದಾರೆ. ಯಾರ್ಯಾರಿಗೆ ಕನೆಕ್ಟಿಂಗ್ ಫ್ಲೈಟ್ಗಳಿತ್ತು, ಏನೇನು ಕೆಲಸಗಳಿತ್ತು. ನನಗೆ ಆಬ್ವಿಯಸ್ಲಿ ನಂದು ಟೈಮ್ ವೇಸ್ಟು. ಇವಾಗ ಇಲ್ಲಿ ಮತ್ತೆ ನಾನು ದುಡ್ಡು ಖರ್ಚು ಮಾಡಬೇಕು, ನನ್ನ ಹತ್ರ ದುಡ್ಡಿಲ್ಲ. ನಂದೊಂಥರ ಕಷ್ಟ ಆದರೆ ಬೇರೆಯವ್ರದ್ದೆಲ್ಲ ಒಂದೊಂದು ಥರ ಕಷ್ಟಗಳಿರುತ್ತೆ. ಸೊ ಈ ಥರ ಟೈಮಲ್ಲಿ ನಾನು ಆಲ್ರೆಡಿ ನಾನು ಹೇಳ್ದಂಗೆ ಎಲ್ಲ ಕಂಟ್ರಿಯಲ್ಲೂ ನಾನು ಟ್ರಾವೆಲ್ ಇನ್ಶೂರೆನ್ಸ್ ತೊಗೊಳ್ತೀನಿ. ಆ್ಯಂಡ್ ಪುಣ್ಯಕ್ಕೆ ಇದುವರೆಗೂ ಯಾವತ್ತೂ ನಾನು ಟ್ರಾವೆಲ್ ಇನ್ಶೂರೆನ್ಸ್ನ ಯೂಸ್ ಮಾಡೇ ಇಲ್ಲ. ಗೊತ್ತಿಲ್ಲ, ಈ ಸಿಚುವೇಶನ್ಗಳಲ್ಲೂ ನಾವು ಟ್ರಾವೆಲ್ ಇನ್ಶೂರೆನ್ಸ್ನ ಯೂಸ್ ಮಾಡ್ಬೋದು. Oh my God. So are they arranging for any accommodation? They will provide accommodation, food, okay, transfer, everything. ಸಡನ್ನಾಗಿ ಏನು ಬಸ್ ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖುಷಿಯಿಂದ ಏನು ಹೇಳ್ತಾ ಇದ್ದೀನಿ ನೋಡಿ ನಾನು. ಏನಾಯ್ತಪ್ಪ, ಸೊ ಎಲ್ಲರೂ
ಡಿವೈಡ್ 20 ಜನನ ಡಿವೈಡ್ ಮಾಡಿ, ಯಾಕಂದರೆ ಒಂದು ಫ್ಲೈಟಲ್ಲಿ 150 ಜನನೋ ಏನೋ ಇರ್ತಾರೆ ಮಿನಿಮಮ್ಮು ಈ ಒಂದು ನಾರ್ಮಲ್ ಫ್ಲೈಟ್ಗಳಲ್ಲಿ. ಸೊ 150 ಜನಗಳಲ್ಲಿ 20 ಜನನ ಬ್ಯಾಚ್ ಮಾಡಿ ನೋಡಿ. ಸೊ ನಾವು ಒಂದು 40 ಜನನ ಕೂರಿಸಿದ್ದಾರೆ. ಸೊ ಸೆಟ್ಲ್ಮೆಂಟ್ ಏನಾಗಿದೆ ಅಂತಂದರೆ ಅವರೆಲ್ಲರಿಗೂ ಬಂದು ಬೇರೆ ಗೇಟ್ ಹತ್ರ ಕರ್ಕೊಂಡೋಗಿ ಈ ಥರ ಆಗಿದೆ, ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ದಿಢೀರಂತ ಫ್ಲೈಟ್ನ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಇದರಲ್ಲಿ ಯಾವುದೇ ರೀತಿ ಬೇಕಂತ ಆಗಿರೋದಲ್ಲ ಅಂತ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಬಲ್, ಅಕಸ್ಮಾತ್ ಅವ್ರು ಆ ಕೇಸ್ನ ಇಗ್ನೋರ್ ಮಾಡಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಹೆಚ್ಚು ಕಡಿಮೆ ಆಗಿದ್ರೆ ನಾವು 150 ಜನನೂ ಗೊಟ್ಟಕ್ಕೆ ಅಂದ್ಬಿಡ್ತಾ ಇದ್ವಿ. ಸೊ ಈ ಡಿಸಿಷನ್ ಒಂಥರ ಒಳ್ಳೆಯದೆ. ಆ್ಯಂಡ್ ಇನ್ನೊಂದು ಥರ ಏನಂದರೆ ನಾನು ಸಮರ್ಕಂಡ್ಗೆ ಹೋಗಿ ಇವತ್ತು ಹಾಸ್ಟೆಲ್ ಬುಕ್ ಮಾಡ್ಕೊಂಡು ಬೆಳಿಗ್ಗೆ ನಾಳೆ ಎಲ್ಲ ಸಮರ್ಕಂಡ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೆ. ಇವಾಗ ನಾಳೆ ಮಧ್ಯಾಹ್ನ 2 ಗಂಟೆವರೆಗೂ ಸೊ ನಾನು ಟ್ರಾವೆಲ್ ಇನ್ಶೂರೆನ್ಸ್ನ ಕ್ಲೈಮ್ ಮಾಡಬೇಕು. ಅದು ಸ್ಟೇಟಸ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಇದೇ ವಿಡಿಯೋದಲ್ಲೇ ಅಪ್ಡೇಟ್ ಮಾಡ್ತೀನಿ. ಎನಿವೇಸ್ ನಾನು ಎಡಿಟ್ ಮಾಡೋಷ್ಟರಲ್ಲಿ ಆ ಟ್ರಾವೆಲ್ ಇನ್ಶೂರೆನ್ಸ್ದು ಸ್ಟೇಟಸ್ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿರುತ್ತೆ. ಸೊ ಇವಾಗ ಎಲ್ರಿಗೂ ಅಕಾಮಡೇಷನ್ ಕೊಡ್ತೀವಿ ಆ್ಯಂಡ್ ಏರ್ಪೋರ್ಟ್ ಟು ಹೋಟೆಲ್ ಟು ಏರ್ಪೋರ್ಟ್ ಟ್ರಾನ್ಸ್ಫರ್ ಕೊಡ್ತೀವಿ. ಆ್ಯಂಡ್ ಫುಡ್ ಮೀಲ್ಸ್ ಏನಿದೆ ಟೈಮ್ ಟು ಟೈಮ್ ಮೀಲ್ಸ್. ಇವಾಗ ಡಿನ್ನರ್, ನಾಳೆ ಬ್ರೇಕ್ಫಾಸ್ಟು, ನಾಳೆ ಮಧ್ಯಾಹ್ನ 2 ಗಂಟೆ ಅಂದರೆ ಲಂಚು ಕೊಡ್ತಾರೆ. ಸೊ ಇಷ್ಟು ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅದೇ ಕೊಡಬೇಕಾಗಿದ್ದು ನಮಗೆ ಮೇನು. ಇವಾಗ ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಅಂತ, ಏನೋ 4 ಸ್ಟಾರ್ 5 ಸ್ಟಾರ್ ರೇಂಜ್ ಹೋಟೆಲ್ ಕರ್ಕೊಂಡು ಹೋಗ್ತೀವಿ. ಸೊ ಕಾಯಿಸ್ಬಿಟ್ಟು ಬಸ್ ಒಳಗೆ ಕೂಡಿಸ್ಬಿಟ್ಟು AC ಆಗ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಬಂದಮೇಲೆ ಎಲ್ಲ ಬಸ್ಗಳನ್ನೂ ಒಂದೇ ಸಲ ಕರ್ಕೊಂಡು ಹೋಗೋದು ಅಂತ. ಸದ್ಯಕ್ಕೆ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಯಾವ ಹೋಟೆಲ್ಲು ಏನಂತನೂ ಗೊತ್ತಿಲ್ಲ ನನಗೆ. ನಾನು ನನ್ನ ಬ್ಯಾಗು ಇಬ್ಬರು ಅನಾಥ ಮಕ್ಳುಗಳ ಥರ ಕೂತಿದ್ದೀವಿ. ಅಯ್ಯೋ, ಪ್ಯಾಸೆಂಜರ್ಸೇ ಸಾಂಗ್ ಹಾಕ್ಬಿಟ್ರು. ಡ್ಯಾನ್ಸ್. ಏನು ಗೊತ್ತಾ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವರೇ ಹೋಗ್ಬಿಟ್ಟು ಡ್ರೈವರ್ ಸೀಟಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಉಜ್ಬೇಕಿಸ್ತಾನ್ ಸಾಂಗು. ಸಖತ್ತು ಪೋಲಿಗಳಿದಾರಪ್ಪ ಈ ನಮ್ಮ ಬಸ್ಸಲ್ಲಿ ಹುಡುಗರು. ಅಲ್ಲಿ ಸೀರಿಯಸ್ ಆಗಿ ಫೈಟಿಂಗ್ ಮಾಡ್ತಿದ್ರೆ ಯಾರೋ ಒಬ್ರು ಡ್ಯೂಟಿ ಫ್ರೀಯಲ್ಲಿ ವೋಡ್ಕಾ ಬಾಟ್ಲು ತಂದಿದ್ದು ವೇಸ್ಟ್ ಆಗೋಗುತ್ತೆ ಅಂತ ಹೊಡೆದು ಕುಡಿತಾ ಇದ್ರು. ಏಂಜಲ್ಸ್ ದೇವ್ರಾಣೆಗೂ ನಾನು ಅಬ್ಯುದಬಿಲಿ ಫಸ್ಟ್ ಆಫ್ ಆಲ್ ಒಂದು ರಾತ್ರಿ ಇರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅದು ನೋಡ್ರಿ, ಸೆಂಟ್ರೋ ಅಂತ ಒಂದು 5 ಸ್ಟಾರ್ ಹೋಟೆಲಲ್ಲಿ ಫ್ರೀಯಾಗಿ ಸ್ಟೇ ಮಾಡ್ತಾಯಿದ್ದೀನಿ. ಎಲ್ಲಿ ಗೊತ್ತಾ ಇದಿರೋದು? ಅಬುದಾಬಿಯ ಕಾಸ್ಟ್ಲಿಯೆಸ್ಟ್ ಏರಿಯಾ. ಸೊ ಇದಿರೋದು ಯಾಸ್ ಐಲ್ಯಾಂಡಲ್ಲಿ. ಆ್ಯಂಡ್ ನೋಡಿರಿ, ಎಲ್ಲರೂ ಅವ್ರವ್ರ ಮನೆಗಳು ವೀಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದಾರೆ. ನಾನು ಪೇ ಮಾಡಿಲ್ಲ ಅಂದರು 5 ಸ್ಟಾರ್ ಹೋಟೆಲಿಗೆ ಬಂದಿದ್ದೀನಿ ಅಂತ. ನಾನು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು ಕಡೆ ನನಗೆ ಬೇಜಾರೇ ಜಾಸ್ತಿ ಆಗ್ತಾಯಿದೆ ಖುಷಿಗಿಂತ. ಯಾಕೆ ಅಂದರೆ ನಾಳೆ ಪೂರ್ತಿ ದಿನ ಸಮರ್ಕಂಡ್ನ ಎಕ್ಸ್ಪ್ಲೋರ್ ಮಾಡಬೇಕು. ಆ ದೇಶದ ಮೇನ್ ಸಿಟಿ ಸಿಲ್ಕ್ ರೋಡ್ ಸಿಟಿನ ನಾನು ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆಲಿದೆ. ನಾಳೆ ಪೂರ್ತಿ ದಿನ ಮಧ್ಯಾಹ್ನ 2 ಗಂಟೆಗೆ ರಿಟರ್ನ್ ಫ್ಲೈಟ್ ಅಂದರೆ ಇಲ್ಲಿಂದ ಒಂದು 12:30 ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲೋಗಿ ಇಳಿಯುವಾಗ ಸಂಜೆ 7 ಗಂಟೆ ಕತ್ಲಾಗೋಗ್ಬಿಟ್ಟಿರುತ್ತೆ. ಸೊ ಅದೊಂದು ಸ್ವಲ್ಪ ಬೇಜಾರಿದೆ. ಅದು ಬಿಟ್ಟರೆ ಇವತ್ತು 12:30ವರೆಗೂ ಇಲ್ಲಿರ್ತೀನಲ್ಲ. ಸೊ ಈ ಅಬುದಾಬಿಯ ಬ್ಯಾಲೆನ್ಸ್ ಜಾಗ ಏನೇನಿತ್ತು, ಬ್ಯಾಲೆನ್ಸ್ ಏನು ಯಾಸ್ ಐಲ್ಯಾಂಡಲ್ಲಿ ಸ್ಟೇ ಆಗ್ತಾಯಿದ್ದೀನಿ ಫ್ರೀಯಾಗಿ. ಇದು ಆ್ಯಕ್ಚುಯಲ್ ಪ್ರೈಸು ಒಂದು ನೈಟ್ಗೆ ಎಷ್ಟು ಅಂತ ಇಲ್ಲಿ ಡಿಸ್ಪ್ಲೇಲಿ ಬರ್ತಿದೆ ನೋಡಿ. ಸೊ ಈ ಹೋಟೆಲ್ನ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರಿಂದ, ಅದು 24 ಅವರ್ಸ್ ಒಳಗಡೆ ಹತ್ರದಲ್ಲಿ ಕ್ಯಾನ್ಸಲ್ ಆಗಿದ್ದರಿಂದ ವಿಝೇರ್ ಅವರೇ ನನಗೆ ಫ್ರೀ ಅಕಾಮಡೇಷನ್ ಕೊಡ್ತಿದ್ದಾರೆ. ಸೊ ಎಲ್ರದ್ದು ಪಾಸ್ಪೋರ್ಟ್ ಇಸ್ಕೊಂಡಿದ್ದಾರೆ. ಸೊ ನಂದು ಪಾಸ್ಪೋರ್ಟ್ ಇಸ್ಕೊಂಡ್ರು ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕೂತಿದ್ದೀನಿ. ಸೊ ನನ್ನ ನೇಮ್ ಕರೆದಾಗ ನಾನು ಹೋಗಬೇಕು. ಆ್ಯಂಡ್ ಹಲೋ ಮೈ ಫ್ರೆಂಡ್. ಎಲ್ರಿಗೂ ಖುಷಿ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಅವ್ರವ್ರ ಮನೆಗೆ ವೀಡಿಯೋ ಕಾಲ್ಗಳು ಮಾಡಿ ತೋರಿಸ್ಕೊತಾ ಇದ್ದಾರೆ. ಫ್ರೂಟ್ಸ್ ವಿತ್ ಐಸ್ ಕ್ರೀಮು. ಮೇನ್ ಇವೆಂಟಲ್ಲಿ ಬಂದು ಬಿರಿಯಾನಿ ತೊಗೊಳ್ತಾ ಇದ್ದೀನಿ ಏಂಜಲ್ಸ್. ಯಾಕಂದರೆ ಊರು ಬಿಟ್ಟು ಆಗಲೇ 1 ವಾರ ಆಯಿತು. ಮುಂದೇನು ಇನ್ನೂ ಒಂದು ಸ್ವಲ್ಪ ದಿನ ಇರ್ತೀನಿ ಟ್ರಿಪ್ಪಲ್ಲೇ. ನನಗೆ ಬಿರಿಯಾನಿ ಅನ್ನ ಸಾರೆಲ್ಲ ತಿನ್ನೋಕ್ಕೆ ಸಿಗಲ್ಲ. 5 ಸ್ಟಾರ್ ಬಂದಿದ್ದೀನಿ ಅಂತೆಲ್ಲ ಸ್ಪೆಷಲ್ ಐಟಮ್ ಬದಲು ನನಗೇನು ಇಷ್ಟ ಅದು ತೊಗೊಂಡು ತಿಂತೀನಿ. ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಅರೇಬಿಕ್ ಫೇವ್ರೇಟ್ಸಲ್ಲಿ ಚಿಕ್ಪಿ ಆ್ಯಂಡ್ ಮಿಂಟ್ ಡಂಪ್ಲಿಂಗ್ಸ್ ತೊಗೊಳ್ತೀನಿ, ಅಂದರೆ ಮೋಮೋಸು. Actually, Babur, you know Babur, Taj Mahal. ಹಾಂ, Babur is from our region. ಯಾ, ಉಜ್ಬೇಕಿಸ್ತಾನ್. So lots of words from our region migrated to India and got mixed and mingled. And I think that's one of the reasons. Even before Babur, there used to be lots of activity, like military activity in India. So Babur kind of recovered the power. There was a big power struggle between our two regions back in the day.
No, there were no such military activities. Like India was ruled under kings, like region-wise kings. Then the Babur army came and like he took control of, he destroyed the king's region and he took control of it. Then it went on to his grandson, great grandsons, and then by the time the British came and they went. They ruled India. ಏಂಜಲ್ಸ್, ಯಾರಿಗುಂಟು ಯಾರಿಗಿಲ್ಲ, ಬಿಟ್ಟಿಯಾಗಿ ಸಿಕ್ಕಿದ್ನ ಬಿಡಬಾರ್ದು, ಸಖತ್ತಾಗಿ ಮಜಾ ಮಾಡಿ ಉಡಾಯಿಸ್ಬೇಕು. ಸೊ ನೋಡಿ 292 ಇದೇ ನನ್ನ ರೂಮು. ನಾನು ಕೇಳಿದ್ರು ಶೇರಿಂಗ್ ಹೋಗ್ತೀರಾ ಅಂತ, ನಾನು ನೋ 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 ಶೇರಿಂಗ್, ಐ ಆಮ್ ಸಾರಿ ಅಂತ ಹೇಳಿದೆ. ಯಾಕಂದರೆ ಕಂಫರ್ಟಬಲ್ ಇರಲ್ಲ ಅಲ್ವಾ, ಇಲ್ಲಿ ಹಾಕಬೇಕು. ಸೊ ಬನ್ನಿ, ನನ್ನ ಅಬುಧಾಬಿಯ 5 ಸ್ಟಾರ್ ಹೋಟೆಲ್ನ ರೂಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿಂದ ಹೋಗಿದ ತಕ್ಷಣ ಇಲ್ಲಿ ಲೆಫ್ಟಲ್ಲಿ ದೊಡ್ಡ ಮಿರರ್ ಪಕ್ಕ ನಂದು ಬ್ಯಾಗು, ಆ್ಯಂಡ್ ಇಲ್ಲೊಂದಷ್ಟು ಸ್ಟೋರೇಜ್ ಇದೆ, ಇಲ್ಲಿ ಡ್ರಾ ಇದೆ, ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜ್ ಒಳಗೆ ಏನಾದರೂ ಕಾಂಪ್ಲಿಮೆಂಟ್ರಿ ಇಟ್ಟಿರ್ತಾರ, ಯೂಶಲಿ ಇಡಲ್ಲ ಇವರು. ಅಯ್ಯೋ, ಫ್ರಿಡ್ಜ್ ಒಳಗೆ ಏನೂ ಇಲ್ಲ, ಕಾಂಪ್ಲಿಮೆಂಟ್ರಿ ಇರಲಿ. ಕೆಟಲ್ ಇದೆ, ಹಾ ಕಾಫಿ ಟೀ ಮಾಡ್ಕೊಬೋದು. ವಾಟರ್ ಬಾಟ್ಲು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಲಾಕರ್ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಟೆಂಟೆಡ ನನಗೊಬ್ಳಿಗೆ ಅಲ್ಲ, ದುಬೈಗೆ ಬರೋದಲ್ದಿರ ಯಾರಾದರೂ ನಾನು ಖರ್ಚು ಮಾಡಿರೋದು ಬರೀ ಎಷ್ಟು 50 ದಿರಮ್ ಏನೋ ಅಷ್ಟೇ. ನೀವು ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿರ್ತೀರ ಏನೇನು ಖರ್ಚು ಮಾಡಿದ್ದೆ ಅಂತ. 50 ದಿರಮ್ಗೆ ಫ್ರೀಯಾಗಿ 5 ಸ್ಟಾರ್ ಹೋಟೆಲಲ್ಲಿ, ಆ್ಯಂಡ್ ಫ್ರೀ ವೀಸಾ ವಿತ್ ಫ್ರೀ ಟ್ರಾನ್ಸಿಟ್ ವೀಸಾ, 5 ಸ್ಟಾರ್ ಹೋಟೆಲಲ್ಲಿ 1 ನೈಟ್ ಸ್ಟೇ, ಅದು ಯಾಸ್ ಐಲ್ಯಾಂಡಲ್ಲಿ, ವಿತ್ ಲಂಚ್, ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ 3 ಜೊತೆ. ಯಾರಿಗುಂಟು ಯಾರಿಗಿಲ್ಲ. ಸೊ ನೋಡಿ, ಇಲ್ಲಿಂದ ನನಗೇನು ಕಾಣುತ್ತೆ ಗೊತ್ತಾ, ಅದು ರೇಸ್ ಟ್ರ್ಯಾಕ್, ಅದು ಫೇಮಸ್ ರೇಸ್ ಟ್ರ್ಯಾಕು, ಓನ್ಲಿ ಈ ಯಾಸ್ ಐಲ್ಯಾಂಡಲ್ಲಿ ಇರೋದು, ದುಬೈದು ಫೇಮಸ್ ರೇಸ್ ಟ್ರ್ಯಾಕ್. ಅದು ಬೆಳಗ್ಗೆದು ವ್ಯೂ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಟಡಾ, ಹೇಗಿದೆ ಏಂಜಲ್ಸ್, ನನ್ನ ರೂಮ್ ಸಕ್ಕತ್ತಾಗಿದೆ ಅಲ್ಲ. ಲೈಟ್ಸ್ ಯಾಕೋ ಕಂಜೂಸ್ಗಳ ಥರ ಕೊಟ್ಟಿದ್ದಾರೆ. ಟಿ ವಿ ಬಿಟ್ಟಿದ್ದೀನಿ ನಾನು, ಇಲ್ಲಿ ಇಷ್ಟು ದೊಡ್ಡ ಟಿ ವಿ. ಆಫ್ ದ ರಿಚೆಸ್ಟ್ ಕಂಟ್ರಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ಫ್ರೀ ವೀಸಾ ಜೊತೆಗೆ ಫ್ರೀಯಾಗಿ 5 ಸ್ಟಾರ್ ಹೋಟೆಲ್ ರೂಮ್ ಕೊಟ್ಟರೆ ಯಾರಾದರೂ ಬೇಡ ಅಂತಾರ? ಯಾರೂ ಬೇಡ ಅನ್ನಲ್ಲ, ನಾನು ಬೇಡ ಅನ್ನಲ್ಲ. ಸೊ ಬಿಂದಾಸಾಗಿ ಮಜಾ ಮಾಡ್ತೀನಿ. 2 ನಾನು ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು, ಈ ಇನ್ ಕೇಸ್ ಏನಾದರೂ ಈ ಥರ ಅನ್ಫಾರ್ಚುನೇಟ್ ಆಗಿ 24 ಅವರ್ಸ್ಗಿಂತ ಮುಂಚೆ ಫ್ಲೈಟ್ ಕ್ಯಾನ್ಸಲ್ ಆದರೆ ಏರ್ಲೈನ್ಸ್ ಅವ್ರದ್ದು ಜವಾಬ್ದಾರಿ ಇಲ್ಲ, ಆ್ಯಂಡ್ ಅವ್ರು ನಮಗೆ ಮೇಲ್ ಇಮಿಡಿಯೇಟಾಗಿ ಕಳಿಸ್ತಾರೆ 24 ಅವರ್ಸ್ ಮುಂಚೆ. ಆವಾಗ ನಾವೇ ಅಕಾಮಡೇಷನು, ನಾವೇ ರೀಶೆಡ್ಯೂಲು ಎಲ್ಲ ಮಾಡ್ಕೊಂಡು ಹೋಗಬೇಕು. ಬಟ್ 24 ಅವರ್ಸ್ ಒಳಗಡೆ ಅವ್ರ ಕಡೆಯಿಂದ ಕ್ಯಾನ್ಸಲ್ ಆದರೆ, ಸೊ ಅಕಾಮಡೇಷನ್ನು, ಫುಡ್ಡು, ಟ್ರಾನ್ಸ್ಫರ್ ಎಲ್ಲ ಏರ್ಲೈನ್ಸ್ ಅವ್ರು ಕೊಡ್ತಾರೆ. ಅದು ಅಂತಿಂತ ಅಕಾಮಡೇಷನ್ ಅಲ್ಲ, ಒನ್ ಆಫ್ ದ ಬೆಸ್ಟ್ ಹೋಟೆಲ್ಸಲ್ಲಿ ಅವ್ರು ಅಕಾಮಡೇಷನ್ ಕೊಡ್ತಾರೆ. ಅದು ಒಂದು ನನ್ನ ಅದೃಷ್ಟಕ್ಕೆ ನಾನು ಅಬುಧಾಬಿಯಲ್ಲಿ ಇದೊಂದು ನಂಗೆ ಅವಕಾಶ ಸಿಕ್ತು. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟು, ನಾನು ಎಲ್ಲ ಕಂಟ್ರಿಗೆ ಹೋದಾಗಲೂ ನಾನು ಹೇಳ್ತೀನಿ, ಟ್ರಾವೆಲ್ ಇನ್ಶೂರೆನ್ಸ್ ತೊಗೊಳ್ಳಿ. ಏನೋ ಒಂದು $300-400 ಇರುತ್ತೆ ಅಷ್ಟೇ. ಬಟ್ ಅದು ಕವರೇಜ್ ಎಷ್ಟು ಗೊತ್ತಾ, ಹತ್ತತ್ರ $1 lakh ಏನೋ ಕವರೇಜು. ಹಂಗಂದ 1 lakh ಕೊಡಲ್ಲ, ಅದು ಬೇರೆ ಬೇರೆ ಲೆವೆಲಲ್ಲಿ ಅದು ಅಮೌಂಟ್ ಕ್ಲಿಯರ್ ಆಗುತ್ತೆ. ಸೊ ಇವಾಗ ಫ್ಲೈಟ್ ಕ್ಯಾನ್ಸಲೇಷನ್ಗೆ ಹೇಗೆ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ ಬರುತ್ತೆ ಅಂದರೆ, ಅದು ಫ್ಲೈಟ್ ಕ್ಯಾನ್ಸಲೇಷನ್ಗೆ ಮಿನಿಮಮ್ 4 ಅವರ್ಸ್ ಆದಮೇಲೆ ನಮ್ಮದು ಫ್ಲೈಟ್ ಡಿಲೇ ಇರಬೇಕು. ಅಂದರೆ ಇವಾಗ ಕ್ಯಾನ್ಸಲ್ ಆಗಿದೆ ಅಂದರೆ ನೆಕ್ಸ್ಟ್ 4 ಅವರ್ಸ್ಗೆ ನಮ್ಮದು ಫ್ಲೈಟ್ ರೀಬುಕ್ ಆಯಿತು, ರೀಶೆಡ್ಯೂಲ್ ಆಯಿತು ಅಂದರೆ ಆ 4 ಅವರ್ಸ್ಗೆ $25 ಕೊಡ್ತಾರೆ. ಸೊ ಇವಾಗ ಪ್ರೆಸೆಂಟ್ಲಿ ನನ್ನ ಸಿಚುಯೇಷನಲ್ಲಿ ಹತ್ತತ್ರ ಇವಾಗ 5 ಗಂಟೆಗೆ ಇರಬೇಕಿತ್ತು ಫ್ಲೈಟು. ಸೊ ನೆಕ್ಸ್ಟ್ ಡೇ ಮಧ್ಯಾಹ್ನ 2:15 ಹತ್ತತ್ರ ಒಂದು 20-21 ಅವರ್ ಆಗುತ್ತೆ. ನಾನು ಎವ್ರಿ 4 ಅವರ್ಸ್ $25 ಅಂದ್ಕೊಂಡ್ರು. ಸೊ 20 ಅವರ್ಸ್ಗೆ ಹತ್ತತ್ರ ನನಗೆ ಒಂದು $125 ಬರಬೇಕು. 4 × 25, ಸೊ $125 ಬರಬೇಕು. ಇದನ್ನು ನಾನು ಕ್ಲೇಮ್ ಮಾಡ್ತೀನಿ. ಇದು ಹತ್ತತ್ರ ಒಂದು 3-4 ಡೇಸ್ ಒಳಗಡೆ ನಾನು ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ಗಳು, ಏನೇನು ಕ್ಯಾನ್ಸಲೇಷನ್ ಆಗಿದೆ, ಏನೇನಿತ್ತು, ಯಾವಾಗ ಬೋರ್ಡ್ ಆದೆ, ಪ್ರತಿಯೊಂದು ಕೊಟ್ಟ ತಕ್ಷಣ ಸೊ ನನ್ನ ಅಕೌಂಟಿಗೆ ಆ ದುಡ್ಡು ಬರುತ್ತೆ. ನೋಡಿದ್ರಾ, ನಾನು ಖರ್ಚು ಮಾಡಿದ್ದು $300-400, ಬಟ್ ಇದರಲ್ಲಿ ನನಗೆ $125 ಬರುತ್ತೆ ಅಂದರೆ ಎಷ್ಟೊಂದು ಹ್ಯೂಜ್ ಅಮೌಂಟ್ ಅದು. ಸೊ ಹಾಗಾಗಿ ಹೇಳ್ತೀನಿ, ಇನ್ ಕೇಸ್ ನನ್ನ ಹತ್ರ ಟ್ರಾವೆಲ್ ಇನ್ಶೂರೆನ್ಸ್ ಇಲ್ಲ ಅಂದಿದ್ರೆ ದೇವರಾಣೆಗೂ ಇದು ಬರ್ತಿರಲಿಲ್ಲ. ಅಕಾಮಡೇಷನ್ ಏನು ಸಿಕ್ತಿತ್ತು ಅಷ್ಟೇ ನನ್ನ ಪಾಲಿಗೆ ಪಂಚಾಮೃತ ಆಗಿರ್ತಿತ್ತು. ಏಂಜಲ್ಸ್, ಊಟನೂ ಅಷ್ಟೇ ಭರ್ಜರಿಯಾಗಿ ತಿನ್ಕೊಂಡು ಬಂದೆ. ನೋಡಿದ್ರಲ್ಲ, ಸಕ್ಕತ್ತಾಗಿತ್ತು ಊಟ, 5 ಸ್ಟಾರ್ ಹೋಟೆಲಿಗೆ ತಕ್ಕನಾಗಿತ್ತು. ಸೊ ಇವಾಗ ಫ್ರೆಶ್ ಆಗಿ ಮಲ್ಕೊಳ್ತೀನಿ.
ಆ್ಯಂಡ್ ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.